ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ಈ ವ್ಲಾಗು ಶನಿವಾರದ ವ್ಲಾಗ್ ನೋಡ್ರಿ. ಶನಿವಾರದ ವ್ಲಾಗ್ನ ನಾನು ಇವತ್ತು ಶೇರ್ ಮಾಡ್ಕೊಳಕತ್ತೀನಿ. ಬೆಳಗ್ಗೆ ನಾನು ವ್ಲಾಗ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಳಕತ್ತೀನಿ. ಅಂದ್ರೆ ಒಂದು 10 ಗಂಟೆ 11 ಗಂಟೆ ಹಂಗೆ. ಆದ್ರೆ ನನಗೆ ಟೈಮ್ ಆಗವತ್ತ. ಆ ಟೈಮ್ ಒಳಗೆ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗತ್ತತಿ. ಹಾಗಾಗಿ 2 ದಿವಸ ಆಯ್ತು ನೋಡ್ರಿ, ಈವ್ನಿಂಗನ್ನು ನಾನು ವ್ಲಾಗ್ನ ಶೇರ್ ಮಾಡತ್ತೀನಿ. ಯಾವ ಟೈಮಲ್ಲಿ ವಿಡಿಯೋನ ಹಾಕಿರ ನಿಮಗೆ ನೋಡೋಕೆ ಈಸಿ ಆಗ್ತತಿ ಅನ್ನೋದನ್ನು ಕಮೆಂಟ್ ಮಾಡಿರಿ. ಅಂದ್ರೆ ಬೆಳಗ್ಗೆ ಮಾಡಲು ಅಥವಾ ಸಂಜೆಗಡೆನ ಮಾಡಲಿ ಅಂತೇಳಿ ಕಮೆಂಟ್ ಮಾಡಿರಿ. ನನಗೆ ಅವಾಗ ಯಾವಾಗ ಮಾಡಬೇಕು ಅಂತೇಳಿ ಗೊತ್ತಾಗ್ತತಿ. ಇಲ್ಲಂತಂದ್ರೆ ಒಂದಷ್ಟು ದಿವಸ ಬೆಳಿಗ್ಗೆ ಮಾಡತ್ತೀನಿ, ಒಂದಷ್ಟು ದಿವಸ ರಾತ್ರಿ ಮಾಡಕತ್ತೀನಿ ನಾನು. ಹಾಗಾಗಿ ನೀವು ಹೇಳಿರಿ ಅಂದ್ರೆ ನಾನು ಬರೋ ಕೆಲಸ ಎಲ್ಲ ಬಿಟ್ಟು ಬೇಕಾದ್ರೆ ಬೆಳಗ್ಗೆನ ಮಾಡಿರಿ ಅಂದ್ರೆ ಬೆಳಗ್ಗೆನ ವಿಡಿಯೋನೆಲ್ಲ ನಾನು ಅಪ್ಲೋಡ್ ಮಾಡ್ತೇನೆ. ಇಲ್ಲ ಪರವಾಗಿಲ್ಲ ಸಂಜೆಗೆ ಮಾಡಿರಿ, ನಮಗೆ ಸಂಜೆಕನ ಫ್ರೀ ಸಿಗ್ತತಿ ವೀಡಿಯೋಸ್ ಎಲ್ಲ ನೋಡೋಕೆ ಅಂತಂದ್ರೆ ನಾನು ಡೈಲಿ ಸಂಜೆಕನ ವೀಡಿಯೋಸ್ನ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ. ವಿಡಿಯೋನ ನೋಡೋಕ್ಕೂ ಮುಂಚೆ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಶನಿವಾರ ನೋಡಿರಿ, ಇವತ್ತಂತೂ ಸಾನ್ವಿಗೆ ಸ್ಕೂಲ್ ರಜೆ ಇತ್ತು. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿನೇ ಎದ್ದೀನಿ. ಇವತ್ತು 7 ಗಂಟೆಗೆ ಎದ್ದು, ಥಂಡೇನೋ ಭಾಳ ಇತ್ತಲ್ಲ, ಹಾಗಾಗಿ ಬೇಗ ಹೇಳಕ್ಕಂತೂ ಆಗವತ್ತ. 7 ಗಂಟೆಗೆ ಎದ್ದು ಎಲ್ಲ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಳಕತ್ತೀನಿ ಈಗ. ಆಮೇಲೆ ಇವತ್ತು ಸ್ವಲ್ಪ ಕಾಲರ್ಸು ಮ್ಯಾಟೆಲ್ಲ ಅದಾವಲ್ಲ, ಅವನ್ನೆಲ್ಲ ನೆನೆ ಇಟ್ಟು ಆಮೇಲೆ ವಾಷಿಂಗ್ ಮೆಷಿನ್ಗೆ ಹಾಕಬೇಕಿತ್ತು. ಅದೊಂದು ಕೆಲಸ ಇವತ್ತು ಮಾಡ್ಕೊಂಡ್ರೆ ಆತಂತೇಳಿ ನಾನು ಎದ್ದ ತಕ್ಷಣ ನೋಡಿರಿ ಫಸ್ಟ್ ಮನೆ ಕಸ ಗುಡಿಸ್ಕೊಂಡೆಲ್ಲ ಒರೆಸ್ಕೊಳಕತ್ತೀನಿ. ಇದೊಂದು ಕೆಲಸ ಮಾಡಿದ್ದೀವಿ ಅಂತಂದ್ರೆ ದೊಡ್ಡ ಕೆಲಸ ಮುಗ್ದಂಗೆ ಆಗಿಬಿಡ್ತತಿ. ಪಾತ್ರೆ ಅಂತೂ ಅಲ್ಲಲ್ಲೇ ತೊಳ್ಕೊಂಬಿಟ್ಟಿರ್ತೀನಿ, ಜಾಸ್ತಿ ಏನು ಇಟ್ಟಿರಂಗಿಲ್ಲ. ಇನ್ನೇನು ಬಟ್ಟೆ ಅಂತೂ ವಾಷಿಂಗ್ ಮೆಷಿನ್ಗೆ ಹಾಕ್ತೀವಿ. ಬಟ್ಟೆ ಒಗೆಯೋದು ಅಷ್ಟೊಂದೇನು ಕೆಲಸ ಇರೋದಿಲ್ಲ. ಇನ್ನೇನು ನಾಷ್ಟ ಮಾಡೋದು, ಅಡುಗೆ ಮಾಡೋದು ಇಷ್ಟ ನೋಡ್ರಿ ಕೆಲಸ. ಇದಿಷ್ಟನ್ನು ನಾನು ವಿಡಿಯೋ ಮಾಡಿಕೊಂಡು ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ. ಹಂಗೆ ಕೆಲಸ ಮಾಡೋದಾರ ಪಟಾಪಟ್ ಅಂತೇಳಿ ಮಾಡಿ ಮುಗಿಸ್ಕೊಂಡ್ಬಿಡ್ಬೋದು. ಆದ್ರೆ ವಿಡಿಯೋ ಮಾಡಿಕೊಂಡು ಕೆಲಸ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ. ಬರ್ರಿ, ಹಂಗೆ ನಾನು ಬೆಳಗ್ಗೆ ಕೆಲಸ ಮಾಡ್ಕೊತಾನೆ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಮನೆಯೆಲ್ಲ ಒರೆಸ್ಕೊಳಕತ್ತೀನಿ ಈಗ. ಇವತ್ತು ನಾಷ್ಟಕ್ಕೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಹಾಗಾಗಿ ಅದು ಏನೋ ಜಾಸ್ತಿ ಟೈಮ್ ಹಿಡಿಯೋಂಗಿಲ್ಲ ಶಾವಿಗೆ ಉಪ್ಪಿಟ್ಟು ಮಾಡೋದು. ಅದಕ್ಕೆ ನಾನು ನಾಷ್ಟ ಆಮೇಲೆ ಮಾಡಿದ್ರೆ ಆಯ್ತು, ಫಸ್ಟ್ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಹಳೆ ಮ್ಯಾಟ್ಗಳೆಲ್ಲ ನೋಡ್ರಿ, ಅಂದ್ರೆ ಒಗಿವೆಲ್ಲ ತೆಗೆದಿಟ್ಟು 2 ಸೆಟ್ ಅದಾವು ಮ್ಯಾಟ. 1 ಸೆಟ್ ಇವಾಗೆಲ್ಲ ಹಾಕಾಕತ್ತೀನಿ. ಅವನಿನ್ನು ಒಗೆದ ಒಣಗಿಸಿ ಇಡ್ತೀನಿ. ಇವಾಗೇನು ತೆಗೆದಿಟ್ಟನೆಲ್ಲ ಮ್ಯಾಟ್ಗಳು ಅವನ್ನೆಲ್ಲ ಒಗೆದು ಒಣಗಿಸಿ ತೆಗೆದಿಟ್ಟನೆ ಅಂದ್ರೆ ಮತ್ತೊಂದು ತಿಂಗಳು ಅಥವಾ ಒಂದು ತಿಂಗಳಿಗಂತೂ ತೆಗಿತೀನಿ. ಅಷ್ಟೊಂದೇನು ಹೊಲಸಾಗಿರೋದಿಲ್ಲ. 1 ವಾರ 15 ದಿವ್ಸಕ್ಕೆ ತೆಗೆದ್ರೆ ಮ್ಯಾಟ್ ಅಂತೂ ಹೊಲಸಾಗಿರೋದನ್ನಿಲ್ಲ. ಹಾಗಾಗಿ 1 ತಿಂಗಳಿಗೆ ಒಂದು ಸರಿ ನಾನು ಮ್ಯಾಟ್ಗಳನ್ನ ತೆಗೆದೆಲ್ಲ ವಾಶ್ಗೆ ಹಾಕಿರ್ತೀನಿ. ಒಂದೊಂದು ಸಾರಿ ಯಾವುದಾದ್ರೂ ಒಂದು ಮ್ಯಾಟ್ ತೀರಾ ಹೊಲಸಾಗೈತೆ ಅನ್ನುವಾಗ ನಾನು ಕೈಲೇನ ಒಗೆದು ಹಾಕಿಬಿಡ್ತೀನಿ. ಎಲ್ಲ ಮ್ಯಾಟ್ಗಳಂತೂ ಅಷ್ಟೊಂದು ಗಲೀಜಾಗೋಂಗಿಲ್ಲ. ಅಡುಗೆ ಮನೆಯದು ಒಂದು ಸಿಂಕ್ ಹತ್ರ ಇರೋದು ಒಂದು, ಮತ್ತು ಬಾತ್ರೂಮ್ ಹತ್ರ ಇರೋದು ಒಂದು, ಇವೆರಡು ಮ್ಯಾಟ್ ನೋಡ್ರಿ ಸ್ವಲ್ಪ ಜಾಸ್ತಿ ಹೊಲಸಾಗ್ತಾವೆ. ಹಾಗಾಗಿ ಅವನ್ನ ಅವಾಗವಾಗ ಕೈಯಲ್ಲೇನ ಒಗೆದು ಹಾಕೊಂಡ್ಬಿಟ್ಟಿರ್ತೀನಿ ಒಂದೊಂದು ಮ್ಯಾಟ್ಗಳನ್ನ. ಇನ್ನು ಉಳ್ಕಿದ್ದು ಎಲ್ಲ ಈ ರೀತಿ ತಿಂಗಳಿಗೆ ಒಂದು ಸರಿ ತೆಗೆದು ನೆನೆ ಇಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿರ್ತೀನಿ. ಇವಾಗೆಲ್ಲ ನೆನೆ ಇಟ್ಟು ಬಂದೇನಿ. ಇವಾಗ ಸಾನ್ವಿಗೆ ಹಾಲು ಮಾಡಿ ಕೊಡತ್ತೆ ನೋಡ್ರಿ. ಅಕ್ಕಿ ಎದ್ದು ಬಂದಿದ್ಲು. ಅಕ್ಕಿ ಹೇಳೋಷ್ಟರಲ್ಲೇ ನಾನು ಆಲ್ಮೋಸ್ಟ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಟ್ಟಿದ್ನಿ. ಇವತ್ತು ಸ್ಕೂಲ್ ರಜೆ ಇರೋದ್ರಿಂದನೂ ನಾನು ಅಕ್ಕಿನ ಬೇಗ ಎಳ್ಸಕ್ಕೆ ಹೋಗಲಿಲ್ಲ, ಎದ್ದಾಗ ಹೇಳಿ ಅಂತ ಬಿಟ್ನಿ. ಈಗ ಥಂಡಿ ಇರೋದ್ರಿಂದನೂ ಅಕ್ಕಿ ಅಷ್ಟು ಹೇಳೋದಿಲ್ಲ, ಬೇಗ ಮಲ್ಕೊಂಬಿಟ್ಟಿರ್ತಾಳು. ಮುಂಚೆ ಆದರೆ ಎಷ್ಟು ಥಂಡಿದ್ರು ಏನೇ ಇದ್ರೂ ನಾನು ಎದ್ದು ಬನ್ನಿ ಅಂದ್ರೆ ನಾನು ಹಿಂದಿಂದೆ ಎದ್ದು ಬಂದುಬಿಡ್ತಿದ್ಲು. ಆದರೆ ಈಗ ಹಂಗಿಲ್ಲ, ಮಲ್ಕೋತಾಳು, ಮುಸ್ಕಾಕೊಂಡು ಮಲ್ಕೊಂಡ್ಬಿಡ್ತಾಳೆ. ಅಕ್ಕಿ ಎಬಿಸಿ ಇಡಬೇಕು, ಹೇಳೋದನ್ನ ಇಲ್ಲ. ಇವತ್ತು ಎದ್ಲು ಒಂದು 7:45 8 ಗಂಟೆ ಆಗಕ್ಕೆ ಬಂದಿತ್ತು. ಅವಾಗ ಎದ್ಲು. ಅಕ್ಕಿಗೆ ಹಾಲು ಮಾಡಿ ಕೊಟ್ಟು ಇವಾಗ ನಾಷ್ಟಕ್ಕೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡಕತ್ತೇನೆ ನೋಡ್ರಿ. ಇವು ಸ್ವಲ್ಪ ಶಾವಿಗೆ ಇದ್ದು ಅಂದ್ರೆ ಪ್ಯಾಕೆಟಲ್ಲಿ ಎಲ್ಲ ಒಂದು 4-5 ಪ್ಯಾಕೆಟಲ್ಲಿ ಹಂಗೆ ಸ್ವಲ್ಪ ಇಟ್ಬಿಟ್ಟಿದ್ನಿ ಅವನ್ನ. ಇನ್ನು ಅವಲ್ಲೇ ವೇಸ್ಟ್ ಆಗ್ತಾವೆ ಅಂಥೇಳಿ ಎಲ್ಲನೂ ಸೇರಿ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡತ್ತೀನಿ ನಾನು. ಯಾಕಂದ್ರೆ ನಾಷ್ಟಕ್ಕೆ ಏನೂ ಪ್ರಿಪ್ರೇಷನ್ ಇರಲಿಲ್ಲ ಇವತ್ತು, ಅದಕ್ಕಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿರತ್ತಂತೇಳಿ ಶಾವಿಗೆ ಉಪ್ಪಿಟ್ಟನ್ನು ಮಾಡಕತ್ತಿದ್ನಿ. ಅದಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡತ್ತಿರ್ತವಲ್ಲ ಅವಾಗ ಸ್ವಲ್ಪ ಶೇಂಗಾ ಪುಡಿ ಹಾಕೊಂಡಿರ್ತಾನೆ ನೋಡ್ರಿ ನಾನು, ಟೇಸ್ಟ್ ಚಲೋ ಇರ್ತದೆ ಅಂತೇಳಿ. ನಾಷ್ಟ ಎಲ್ಲ ಆದಮೇಲೆ ಸಾನ್ವಿ ನಾನು ಇಬ್ಬರು ನಾಷ್ಟ ಮಾಡಿದ್ದೇವೆ. ಇವಾಗ ನಾಷ್ಟ ಎಲ್ಲ ಮಾಡಿ ಇವಾಗ ಚಹಾ ಕುಡಿಯತ್ತೆ ನೋಡ್ರಿ. ಬೆಳಗ್ಗೆ ಚಹಾ ಕುಡ್ದಿರಲಿಲ್ಲ ನಾನು, ಹಾಗಾಗಿ ನಾಷ್ಟ ಆದಮೇಲೆ ಸ್ವಲ್ಪ ಚಹಾ ಕುಡ್ದು ಕೆಲಸಗಳನ್ನ ಮಾಡ್ಕೊಂಡ್ರತ್ತಂತೇಳಿ ಚಹಾ ಮಾಡ್ಕೊಂಡೇನಿ. ಇನ್ನು ಚಹಾ ಕುಡ್ದು ಪಾತ್ರೆ ತೊಳಿಬೇಕು, ನಾಷ್ಟ ಮಾಡಿದ್ದು ಎಲ್ಲ, ಮತ್ತು ಸ್ನಾನ ಮಾಡಬೇಕು, ಸಾನ್ವಿಗೆ ಸ್ನಾನ ಮಾಡಿಸ್ಬೇಕು, ಅಡುಗೆ ಕೆಲಸ ಮಾಡಬೇಕು, ಇಷ್ಟೆಲ್ಲ ಅದ ನೋಡ್ರಿ ಕೆಲಸ. ನಮ್ಮ ಮನೆಯವರು ನಾಷ್ಟ ಮಾಡ್ಕೊಂಡಾಗ ಹೋದರು. ಅವ್ರು ಹೋದ್ಮೇಲೆ ನಾನು ಸಾನ್ವಿಗೆ ನಾಷ್ಟ ಮಾಡಿಸೀನಿ, ಆಮೇಲೆ ನಾನು ನಾಷ್ಟ ಮಾಡೀನಿ.
ಇನ್ನು ಪಟ ಅಂತ ಕೆಲಸಗಳನ್ನ ಮಾಡ್ಕೋಬೇಕು. ನಾನು ಬೇಗ ಎದ್ದು ಎಷ್ಟು ಬೇಗ ಕೆಲಸಗಳನ್ನ ಮುಗಿಸ್ಕೋಬೇಕಂತ ಅಂದ್ಕೊಳಕತ್ತೀನಿ. ಆದ್ರೆ ಈ ಥಂಡಿ ಭಾಳ ಐತಲ್ಲ, ಈಗ ಥಂಡಿಗಾಗಿ ಹೇಳೋಕ್ಕಾಗತ್ತೆ ನೋಡ್ರಿ. ಟೈಮ್ ಅಂತೂ 7 ಗಂಟೆ ಆಗಿಬಿಡ್ತದೆ. ಅವಾಗ ಎದ್ದು ಬಿಡ್ತಾನೆ. ನಾನು ಮುಂಚೆ ಎಲ್ಲ 5:15 5 ಗಂಟೆಗೆ ಹೇಳ್ತಿದ್ನಿ. ಲಾಸ್ಟ್ ಅಂದ್ರೆ 6 ಗಂಟೆಗೆ ಹೇಳ್ತಿದ್ನಿ. ಆದರೆ ಈಗಂತೂ 7 ಗಂಟೆನೇ ಹೇಳಕತ್ತೀನಿ. ಅಲಾರಾಮ್ ಇಡೋದನ್ನು 7 ಗಂಟೆಗೆ ಇಟ್ಟು ಮಲಗಿಬಿಡತ್ತನ್ನ. ಈಗ ಎದ್ದು ಬರೀ ನಾಷ್ಟ ಒಂದು ಮಾಡಿರಾತಲ್ಲ ಅಂತೀವಿ. ಇವತ್ತು ಲೇಟಾಗಿ ಎದ್ರೂ ಎಲ್ಲ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ, ಆಮೇಲೆ ಮ್ಯಾಟ್ ಎಲ್ಲ ನೆನೆ ಹಾಕಿಟ್ಟನಿ. ಅವನ್ನೆಲ್ಲ ತೆಗೆದು ಈಗ ವಾಷಿಂಗ್ ಮಷಿನ್ಗೆ ಹಾಕಬೇಕು. ದಿನ ಒಂದೊಂದು ಕ್ಲೀನಿಂಗ್ ಮಾಡ್ಕೊಂಡ್ರಾತಂಥೇಳಿ ನಿನ್ನೆ ತೋರಿಸಿದ್ದೆ ನಿಮ್ಗೆ. ಇದು ಗೋಡೆ ಎಲ್ಲ ಕ್ಲೀನ್ ಮಾಡಿದ್ನಿ ನೋಡಿರಿ, ಎಷ್ಟು ಚಂದ ಕಾಣಿಸಕತ್ತೈತಿ ಈಗ ಅಂತೇಳಿ. ಮೊದಲ ಈಗೆಲ್ಲ ಬರೆದು ಬಿಟ್ಟಿದ್ಲು, ಅದಂತೂ ಒಂಚೂರು ಚಂದ ಕಾಣಿಸತ್ತಿರಲಿಲ್ಲ. ಎಷ್ಟು ಮನೆ ಕ್ಲೀನ್ ಮಾಡಿರೋನು ಆ ಗೋಡೆ ನೋಡಿದ ತಕ್ಷಣ ಮನೆ ಕ್ಲೀನಾಗಿಲ್ಲೇನೋ ಅಂತ ಅನ್ಸಕತ್ತಿತ್ತು. ಆದ್ರೆ ಇವಾಗ ಕ್ಲೀನ್ ಮಾಡಿದ್ಮೇಲೆ ನೋಡ್ರಿ ಎಷ್ಟು ಚಂದ ಕಾಣಿಸತ್ತೈತಿ. ಈ ಕಡೆ ಒಂದು ಗೋಡೆ ಐತೆ ನೋಡ್ರಿ, ಇಲ್ಲಿ ಡೋರ್ ಹತ್ರ, ಅಲ್ಲಿ ಸ್ವಲ್ಪ ಗಲೀಜು ಮಾಡ್ಯಾಳು. ಅದನ್ನು ನಾನು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ದಿನ ಒಂದೊಂದು ಗೋಡೆ ಮಾಡ್ಕೋತೀನಿ. ನಮ್ಮ ಮನೆಯಾಗ ಎಷ್ಟು ಗೋಡೆ ಇದಾವಲ್ಲ ಅಷ್ಟು ಗೋಡೆ ಮೇಲೂ ಸಾನ್ವಿ ಬರೆದು ಬಿಟ್ಟಾಳು. ಒಂದು ಗೋಡೆನೂ ಖಾಲಿ ಬಿಟ್ಟಿಲ್ಲ, ಎಲ್ಲದ್ರ ಮೇಲೂ ಗೀಚ್ಬಿಟ್ಟಾಳು. ಹಾಗಾಗಿ ಒಂದು ದಿವ್ಸಕ್ಕೆ ಒರೆಸಿನಿ ಅಂದ್ರೆ ನನ್ನ ಕೈ ಏನದು ಇನ್ಫೆಕ್ಷನ್ ಆಗ್ತತಿ ಜಾಸ್ತಿ. ಡಿಟರ್ಜೆಂಟು ಕೈ ಇನ್ಫೆಕ್ಷನ್ ಆಗ್ತತಿ ಜಾಸ್ತಿ. ಡಿಟರ್ಜೆಂಟು, ಸೋಪು ಮತ್ತು ಲಿಕ್ವಿಡು ಆ ಥರ ಎಲ್ಲ ಮುಟ್ಟಿನಿ ಅಂದ್ರೆ. ಹಾಗಾಗಿ ದಿನ ಒಂದೊಂದು ಗೋಡೆಗೆನ ಮಾಡ್ಕೊಳ್ತೀನಿ, ಒಂದು ದಿವ್ಸಕ್ಕೆ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಇವತ್ತು ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಹಿಂದಗಡೆ ವೇಸ್ಟ್ ವಾಟರ್ ಇರ್ತೈತಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡೀನಿ. ನೋಡೋಣಂತ ಪಟ ಎಲ್ಲ ಕೆಲಸ ಮುಗಿಸಿ ಅದೊಂದು ಕ್ಲೀನ್ ಮಾಡ್ತೀನಿ. ಫ್ರಿಜ್ ಒಂದು ಕ್ಲೀನ್ ಮಾಡ್ಕೊತೀನಿ ಇವತ್ತು. ಮತ್ತು ಮ್ಯಾಟ್ ಅಂತೂ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಇವತ್ತು 2 ಕೆಲಸ ಮಾಡಿದಂಗೆ ಆಗ್ತತಿ. ಮತ್ತು ನಾಳೆ ಇನ್ನೊಂದು ಕ್ಲೀನಿಂಗ್ ಕೆಲಸನ ಇಟ್ಕೊಳ್ತೀನಿ. ಇವತ್ತು ಅಡುಗೆ ಮಾಡಬೇಕು. ತರಕಾರಿ ಒಂದಿಲ್ಲ, ತರಕಾರಿ ತರಕ್ಕೆ ಹೋಗಬೇಕು. ಮೊನ್ನೆ ನಮ್ಮ ಮನೆಯವ್ರು ತೊಗೊಂಡು ಬಂದಾರು ತರಕಾರಿ. ಏನೇನು ತಂದಾರಂದ್ರೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು ತಂದಿಲ್ಲ, ಮೆಣಸಿನ್ಕಾಯಿ ತೊಗೊಂಬಂದಾರೆ ಇಷ್ಟ. ಇನ್ನು ಬಿಟ್ರೆ ಬೇರೆ ಏನು ತೊಗೊಂಡು ಬಂದಿಲ್ಲ ಅವರು. ಸೌತೆಕಾಯಿ ಸ್ವಲ್ಪ ತೊಗೊಂಡು ಬಂದಿದ್ರು. ಪಲ್ಯಕ್ಕೆಲ್ಲ ಏನೂ ಇಲ್ಲ. ಇವತ್ತು ಒಂದು ದಿವ್ಸಕ್ಕೆ ಬೀನ್ಸ್ ಅದಾವು, ನೋಡೋಣಂತ ಬೀನ್ಸ್ ಮಾಡ್ತೀನಿ. ಇಲ್ಲಾಂದ್ರೆ ನಾನು ಊರಿಂದ ಇವನು ತೊಗೊಂಡು ಬಂದೀನಿ, ಏನದು ಚನ್ನಂಗಿ ಕಾಳು ತೊಗೊಂಡು ಬಂದೀನಿ. ಅದರದ ಪಲ್ಯ ಎಲ್ಲರಿಗೂ ಇಷ್ಟ ಆಗ್ತತಿ, ಅದನ್ನು ಮಾಡ್ತೀನಿ. ಸಂಜೆಗಡೆ ಹೋಗಿ ತರಕಾರಿ ತೊಗೊಂಬರ್ತೀನಿ. ಇಲ್ಲಾಂದ್ರೆ ನಾಳೆ ಸಂಡೇ ಅಲ್ಲ, ನಾಳೆ ಇಲ್ಲಿ ಬಳ್ಳಾಳಿ ಸಂತೆ ಅಂತ ಆಗ್ತತಿ ನಮ್ಮ ಏರಿಯಾ ಹತ್ರ. ಅಲ್ಲಿ ಹೋಗಿ ಸಂತೆ ಮಾಡ್ಕೊಂಬರ್ತೇವೆ. ಇಲ್ಲಂತಂದ್ರೆ ಇಲ್ಲೇ ಹೋಗಿ ತೊಗೊಂಡು ಬರ್ತೀನಿ ಅಂತ ಸಂಜೆ ಮುಂದೆ. ಮತ್ತು ಬರ್ರಿ ಇವಾಗ ಈ ವಿಡಿಯೋನ ನಾನು ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಸಾನ್ವಿಗೆ ಇವಾಗ ಸ್ನಾನ ಮಾಡಿಸಿದ್ದೀನಿ. ಆಕೆ TV ನೋಡ್ಕೊತ ಡ್ಯಾನ್ಸ್ ಮಾಡಕತ್ತಿದ್ದು. ನಾನಿನ್ನು ಸ್ನಾನಕ್ಕೆ ಹೋಗಬೇಕು. ದಿನ ಸ್ಕೂಲ್ ಇತ್ತಂದ್ರೆ ಆಕಿದು ಬೇಗ ಸ್ನಾನ ಆಗಿಬಿಟ್ಟಿರ್ತೈತಿ. ಆದರೆ ಸ್ಕೂಲ್ ಇಲ್ಲದೇ ಇರೋ ಟೈಮಲ್ಲಿ ಈ ರೀತಿ ಸ್ವಲ್ಪ ಲೇಟ್ ಆಗಿಬಿಡ್ತೈತಿ. ಆದರೆ ಇವತ್ತು ನೋಡ್ರಿ ಆಕಿಗೂ ಸ್ನಾನ ಮಾಡಿ ಬಿಟ್ಟೆನೀಗ. ಆಕೆ ಆಟ ಆಡ್ಕೋತಾಳೆ ಆಕೆ ಪಾಡಿಗೆ. ನಾನಿವಾಗ ಸ್ನಾನಕ್ಕೆ ಹೋಗಿ ಬರಬೇಕು. ಇವಾಗ ನಂದು ಸ್ನಾನ ಆಯ್ತು ನೋಡ್ರಿ. ನಾನು ತಲೆ ಸ್ನಾನ ಮಾಡಿದ್ದೇನೆ ಇವತ್ತು. ಇನ್ನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಅಂದ್ಕೊಂಡಿದ್ನಿ ನಮ್ಮಿಬ್ಬರಿಗೆಲ್ಲ ಬರೀ ರೊಟ್ಟಿ ಪಲ್ಯ ಅಷ್ಟು ಮಾಡಿರಾತು ಅಂಥೇಳಿ. ಆಮೇಲೆ ನಮ್ಮ ಮನೆಯವ್ರು ಫೋನ್ ಮಾಡಿರೋ, ನಮ್ಮ ಕಾಕಾನೂ ಬರತ್ತಾರ ಊಟಕ್ಕೆ ಅಂತೇಳಿ. ಇನ್ನು ಅವ್ರು ಬಂದ್ರೆ ಬರೀ ರೊಟ್ಟಿ ಪಲ್ಯ ಏನು ಮಾಡೋದು, ಅನ್ನ ಸಾರೋದು ಎಲ್ಲ ಮಾಡಿರಾತು ಅಂತೇಳಿ ನಾನು ಮತ್ತೆ ಅಡುಗೆ ಕೆಲಸನ ಬೇಗ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ಹಾಗಾಗಿ ಸ್ವಲ್ಪ ನಾನು ಅಲ್ಲೇ ಒಂದಷ್ಟು ವಿಡಿಯೋಗಳನ್ನ ಅಷ್ಟು ಮಾಡ್ಕೊಂಡು ವೈಟ್ ರೈಸ್ ಮಾಡಿದ್ನಿ. ಆಮೇಲೆ ಟೊಮೆಟೊ ಸಾರು ಮಾಡೋಕ್ಕೆ ಟೊಮೆಟೊನೆಲ್ಲ ಹುರಿದಿಟ್ಟಿದ್ನಿ. ಆಮೇಲೆ ಇಲ್ಲಿ ನೋಡ್ರಿ ಚನ್ನಂಗಿ ಕಾಳ್ದು ಪಲ್ಯನೂ ಮಾಡಿದ್ದೀನಿ. ಇನ್ನು ರೊಟ್ಟಿ ಒಂದು ಮಾಡಬೇಕು. ಇಷ್ಟೆಲ್ಲ ಮಾಡೋಕ್ಕೆ 1 ಮುಕ್ಕಾಲು ಗಂಟೆ ಒಳಗೆ ಮಾಡಿಬಿಟ್ಟು ನೋಡ್ರಿ. ಯಾಕಂದ್ರೆ ನನಗೆ ಸಡನ್ನಾಗಿ ನಮ್ಮ ಮನೆಯವ್ರು ಫೋನ್ ಮಾಡಿ ಹೇಳಿದ್ರು ಬರ್ತಾರೋ ಊಟಕ್ಕೆ, ಸ್ವಲ್ಪ ಜಾಸ್ತಿನೇ ಮಾಡು ಅಡುಗೆ ಅಂತೇಳಿ. ಇಲ್ಲಾಂತಂದ್ರೆ ನಾನು ಸ್ವಲ್ಪ ಮಾಡಿರ್ತೀನಿ ಇಬ್ಬರಿಗೆ ಅಂತೇಳಿ. ಯಾಕಂದ್ರೆ ಒಂದು ಹೊತ್ತಿಗೆ ಖಾಲಿಯಾಗಿ ಹೋಗಿ ಮಾಡಿರ್ತಾನೆ ನಾನು. ಅದನ್ನು ನಾನು ರಾತ್ರಿ ಇಟ್ಕೊಂಡು ತಿನ್ನೋಂಗೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಉಳಿದ್ರೆ ಯಾವಾಗಾರ ರೇರ್ ಒಂದು ಸರಿ ಉಳಿತೈತೆ ಅಷ್ಟೇ. ಇಲ್ಲಾಂದ್ರೆ ಮಧ್ಯಾಹ್ನದ ಅಡುಗೆ ಮಧ್ಯಾಹ್ನಕ್ಕೆ ಖಾಲಿಯಾಗಿಬಿಡ್ತೈತಿ. ರಾತ್ರಿ ಅಡುಗೆ ರಾತ್ರಿನ ಖಾಲಿಯಾಗೋಂಗೆ ಹಿಂಗೆ ಮಾಡಿಬಿಟ್ಟಿರ್ತಾನೆ ನಾನು. ಹಾಗಾಗಿ ಇವತ್ತು ಅವ್ರು ಫೋನ್ ಮಾಡಿ ಹೇಳಿದಾದ್ಮೇಲೆ ಎಲ್ಲ ಅನ್ನ ಸಾರು ಪಲ್ಯ ಆಮೇಲೆ ರೊಟ್ಟಿ. ನಮ್ಮ ಕಾಕ ಬರತ್ತಾರ ಅಂತಂದ್ರೆ ನಾನು ಜಾಸ್ತಿ ರೊಟ್ಟಿನ ಮಾಡ್ತೀನಿ. ಯಾಕಂತಂದ್ರೆ ಅವರು ಅಲ್ಲಿ ರೂಮಲ್ಲಿ ಅವರಷ್ಟೇ ಇರ್ತಾರಲ್ಲ. ಹಾಗಾಗಿ ರೈಸು ಮತ್ತು ಚಪಾತಿ ಐಟಮ್ಸ್ ಎಲ್ಲ ಹಿಂಗೆ ಹೋಟೆಲಲ್ಲೆಲ್ಲ ತಿಂದಿರ್ತಾರೆ. ಆದ್ರೆ ನಮ್ಮೂರ ಕಡೆದು ರೊಟ್ಟಿ ಈ ಕಡೆ ಸಿಗೋದಿಲ್ಲ ಜಾಸ್ತಿ. ಸಿಕ್ಕರೂ ಅಷ್ಟೊಂದು ಚಲೋ ಸಿಗೋದಿಲ್ಲ. ಹಾಗಾಗಿ ಅವ್ರು ನಮ್ಮ ಮನೆಗೆ ಬರ್ತಾರೆ ಅಂದಾಗೆಲ್ಲ ನಾನು ರೊಟ್ಟಿನ ಮಾಡಿರ್ತೀನಿ. ಅವ್ರಿಗೂ ಅಷ್ಟೇ ರೊಟ್ಟಿನ ಇಷ್ಟ ಆಗ್ತಾವೆ. ಹಾಗಾಗಿ ಬೇರೆ ಏನು ಮಾಡೋಕ್ಕೆ ಹೋಗೋದಿಲ್ಲ. ರೊಟ್ಟಿನ ಬಡಿದ್ಬಿಟ್ಟಿರ್ತೇನೆ ನೋಡ್ರಿ. ಇವಾಗ ಬಿಸಿ ರೊಟ್ಟಿ ರೆಡಿ ಆಗಕತ್ತಾವು. ಇನ್ನು ಅವ್ರಿಗೆ ಹಂಗೆ ಮಾಡ್ಕೊತಾನೆ ನಾನು ಊಟಕ್ಕೆ ಕೊಡಬೇಕು. ಯಾಕಂದ್ರೆ ಅವರು ಮತ್ತೆ ಊಟ ಮಾಡಿ ಕೆಲ್ಸಕ್ಕೆ ಹೋಗೋರು ಇದ್ದರು. ಹಾಗಾಗಿ ಅವ್ರಿಗೆ ನೋಡ್ರಿ ಊಟಕ್ಕೆ ಕೊಟ್ಟು ನಾನು ಒಳಗಡೆ ರೊಟ್ಟಿ ಮಾಡಕತ್ತಿದ್ನಿ. ಇವಾಗ ನಮ್ಮ ಮನೆಯವರು ಮತ್ತು ನಮ್ಮ ಕಾಕ ಸಾನ್ವಿ ಊಟ ಮಾಡಕತ್ತಾರು. ಅವ್ರದ್ದೇನೋ ಮತ್ತು ಕೆಲಸ ಇತ್ತಂತ ಅರ್ಜೆಂಟಾಗೆ, ಹಾಗಾಗಿ ಊಟ ಮಾಡಿ ಹೋಗ್ತೀವಿ ಅಂತೇಳಿದ್ರು. ಸರಿ ಆಯ್ತು ಅಂತೇಳಿ ಫಸ್ಟ್ ಅವ್ರಿಗೆ ಊಟಕ್ಕೆ ಕೊಟ್ಟನೆ. ಒಳಗೆ ನಾನು ಇನ್ನೂ ರೊಟ್ಟಿ ಮಾಡತ್ತೀನಿ. ಹಂಗೆ ಮಾಡುತ್ತಾ ಒಂದೊಂದು ಬಿಸಿ ರೊಟ್ಟಿನ ತಂದು ಕೊಡಕತ್ತಿದ್ನಿ ಅವ್ರಿಗೆ.
ಅವರು ಊಟ ಮಾಡಕತ್ತಾರೆ ನೋಡ್ರಿ. ಇನ್ನು ಎಲ್ಲ ರೊಟ್ಟಿ ಮಾಡೋದು ಮುಗಿದ್ಮೇಲೆ ನಾನು ಊಟ ಮಾಡಬೇಕು. ಇವಾಗ ನೋಡ್ರಿ ನಾನು ಊಟ ಮಾಡಕತ್ತೀನಿ. ಸ್ವಲ್ಪ ಈರುಳ್ಳಿ ಮತ್ತು ಸೌತೆಕಾಯಿ ಮೂಲಂಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೇನಿ. ಮತ್ತು ಶೇಂಗಾ ಚಟ್ನಿ ತೊಗೊಂಡು ಬಂದಿದ್ದೀವಲ್ಲ ಊರಿಂದ, ಅದು ನಾನು ಹಾಕ್ಕೊಂಡು ಇವಾಗ ಊಟ ಮಾಡಕತ್ತೀನಿ ನೋಡ್ರಿ ನಾನು. ಮತ್ತು ಅನ್ನ ಸಾಂಬಾರು ಮಾಡಿದ್ನಲ್ಲ, ಅನ್ನ ಸಾಂಬಾರನ್ನು ಊಟ ಮಾಡಕತ್ತೀನಿ. ಟೊಮೆಟೊ ಸಾರು ಅಂದರು ನಂಗೆ ಬೇಳೆ ಸಾರಿಗಿಂತ ಟೊಮೆಟೊ ಸಾರು ಇಷ್ಟ ಆಗ್ತೈತಿ. ಹಾಗಾಗಿ ಊಟ ಎಲ್ಲ ಮುಗಿಸಿನಿ ನೋಡ್ರಿ. ಇವಾಗ ಊಟ ಮುಗಿಸಿ ಹಂಗೆ ಸ್ವಲ್ಪ ಹೊತ್ತು ಮಧ್ಯಾಹ್ನ ವೀಡಿಯೋ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಿದ್ದು ನಾನು. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಮುಂದೆ ಎದ್ದ ಮತ್ತೆ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇವಾಗ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಿ ಊರಲ್ಲಿ ಜಾತ್ರೆಗೆ ಅನ್ನೋದು ನಮ್ಮ ಅವ್ವಾಗ ಆರಾಮಿಲ್ದ ಊರಿಗೆ ಹೋಗಿದ್ನಲ್ಲ, ಆವಾಗ ಒಂದು ಸಪ್ಲಿಮೆಂಟ್ ತೊಗೊಂಡು ಬಂದಿದ್ದು ನಾನು. ಅದನ್ನು ತೆಗೆದಿಡಾಕತ್ತಿದ್ನಿ. ತೆಗೆದಿಡುವಾಗ ಒಂದು ಸರಿ ಹಾಕ್ಕೊಂಡು ನೋಡೋಣ ಅಂತ ಅನಿಸ್ತು. ಹಾಗಾಗಿ ಇವಾಗ ಹಾಕ್ಕೊಂಡೆ ನೋಡ್ರಿ, ತಲೆ ಬಚ್ಕೊಂಡೇನಿ. ಇಷ್ಟು ಉದ್ದ ಕೂದಲಿದ್ರೆ ಇತ್ತಂದ್ರೆ ಎಷ್ಟು ಚಂದ ಅನ್ನಿಸ್ತತಲ್ಲ. ನನಗಂತೂ ಮುಂಚೆ ಉದ್ದನ ಕೂದಲು ಇಷ್ಟನೇ ಆಗ್ತಿರ್ಲಿಲ್ಲ. ಹಾಗಾಗಿ ಇರೋಬ್ಬರ ಕೂದಲ ಎಲ್ಲ ನಾನು ಕಟ್ ಮಾಡಿಸ್ಬಿಟ್ನಿ. ಆದರೆ ಇವಾಗ ಅನ್ಸಕತ್ತೈತೆ ನೋಡ್ರಿ, ಇಷ್ಟು ಉದ್ದನ ಕೂದಲು ಇರಬೇಕು, ಎಷ್ಟು ಚಂದ ಅನ್ನಿಸ್ತತಲ್ಲ ನೋಡೋಕೆ ಅಂತೇಳಿ. ನಾನು ಅಕಸ್ಮಾತ್ ಏನಾದರೂ ಕೂದಲ ಕಟ್ ಮಾಡಿಸ್ದೆ ಬಿಟ್ಟಿನಿ ಅಂದ್ರೆ ಇವಾಗ ನನಗೆ ಇಷ್ಟು ಉದ್ದನ ಕೂದಲು ಇರ್ತಿದ್ದು. ಯಾಕಂದ್ರೆ ಅಷ್ಟು ಚಂದ ಇದ್ದು ನನ್ನ ಕೂದಲ. ನಾನು ಎಲ್ಲನೂ ನೋಡ್ರಿ ಕಟ್ ಮಾಡಿಸಿ ಇವಾಗ ಕೂದಲು ಬೇಕಂದ್ರೂ ಬೆಳಿವಲ್ಲು. ಇದನ್ನು ಹಾಕ್ಕೊಂಡು ನೋಡ್ರಿ, ಈ ರೀತಿ ಆರ್ಟಿಫಿಷಿಯಲ್ ಹೇರ್ ಹಾಕ್ಕೊಂಡು ನಾನು ಆಸೆಗಳನ್ನ ತೀರಿಸ್ಕೋಬೇಕಾಗೈತಿ. ಈಗ ಹಂಗೆ ತಲೆಯೆಲ್ಲ ತಲೆ ಬಚ್ಕೊಂಡು ಮುಖ ತೊಳ್ಕೊಂಡು ಬಂದು ಇವಾಗ ರೆಡಿ ಆಗಕತ್ತೀನಿ ನಾನು. ಒಬ್ಬರು ಕೇಳಿದರು, ನೀವು ಯಾವ ಕ್ರೀಮ್ ಹಚ್ತೀರಿ ಅದನ್ನು ಹೇಳ್ರಿ ಅಂತೇಳಿ. ಹಾಗಾಗಿ ಈ ವಿಡಿಯೋದಲ್ಲಿ ಸ್ವಲ್ಪ ತೋರ್ಸಕತ್ತೇನೆ ಅಷ್ಟೇ. ನಾನು ಡಿಮಾರ್ಟ್ ಶಾಪಿಂಗ್ ಹೋದಾಗ ತೋರಿಸಿದ್ನಿ, ಒಂದು ನಿವಿಯಾ ಮಾಯ್ಶ್ಚರೈಸರ್ ತೊಗೊಂಡು ಬಂದೀನಿ. ಫಸ್ಟ್ ಟೈಮ್ ನಾನು ತೊಗೊಂಡು ಬಂದೀನಿ. ಇದು ಹೆಂಗೆ ವರ್ಕ್ ಆಗ್ತೈತೆ ಅಂತ ಹೇಳ್ತೀನಿ ಅಂತ ಹೇಳಿದ್ನಿ. ನಾನು ಅದನ್ನು ಮರೆತು ಬಿಟ್ಟಿದ್ದು ನೋಡ್ರಿ ಹೇಳೋದ. ಅವರು ಕಮೆಂಟ್ ಮಾಡಿದಾದ್ಮೇಲೆ ನನಗೂ ನೆನಪಾಯಿತು. ನಾನು ಮುಂಚೆ ಫೇರ್ ಆ್ಯಂಡ್ ಲವ್ಲಿ ಅಷ್ಟು ಹಚ್ಕೋತಿದ್ನಿ, ಆದರೆ ಇದು ಮಾಯ್ಶ್ಚರೈಸರ್ ನೋಡ್ರಿ ಭಾಳ ಚಲೋ ಐತಿ. ನನಗಂತೂ ಸೂಟ್ ಆಗೈತಿ ಇದು. ನಾನು ಇನ್ನು ರೆಗ್ಯುಲರ್ ಆಗಿ ಇದನ್ನು ಯೂಸ್ ಮಾಡ್ತೀನಿ. ಚಲೋ ಐತೆ ನೋಡ್ರಿ. ನಾನು ಹೇಳೋದು ಮರ್ತಿದ್ನಿ, ಆದ್ರೆ ಅವರು ನೋಡ್ರಿ ಪಾಪ ನೆನಪಿಸಿದಾರು. ಎಷ್ಟು ಸಬ್ಸ್ಕ್ರೈಬರ್ಸು ಭಾಳ ಡೀಪಾಗಿ ಡೀಟೇಲಾಗಿ ವೀಡಿಯೋಸ್ನ ನೋಡ್ತಾರೋ ಅಂಥೇಳಿ ನಮಗೆ ಗೊತ್ತಾಗ್ತತಿ. ಯಾಕಂದ್ರೆ ನಾವು ಮಾಡಿದ ಒಂದೊಂದು ಮಾತುಗಳನ್ನ ಅವರು ನೆನ್ಪಿಟ್ಕೊಂಡು ಕೇಳ್ತಾರೆ. ಹಾಗಾಗಿ ನಾವು ಸ್ವಲ್ಪ ವೀಡಿಯೋ ಮಾಡುವಾಗ ಮತ್ತು ಮಾತಾಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕಂತ ಅನಿಸ್ತದೆ ನನಗೆ. ಮಾಯ್ಶ್ಚರೈಸರ್ ಹಚ್ಕೊಂಡು ಇವಾಗ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಳಕತ್ತೀನಿ. ಬೇಕಂದ್ರೆ ಹಚ್ಕೋಬೋದು, ಇಲ್ಲಂತಂದ್ರೆ ಇಲ್ಲ. ನಾನು ಫೇರ್ ಆ್ಯಂಡ್ ಲವ್ಲಿನ ಹಚ್ಕೊಳಕತ್ತೈತೆ ನೋಡ್ರಿ. ಯಾಕಂದ್ರೆ ಇದನ್ನು ಎಷ್ಟು ವರ್ಷದಿಂದ ಇವಾಗ ಹಚ್ಕೊಂಡು ರೂಢಿ ಆಗಿಬಿಟ್ಟತಿ. ಹಚ್ಕೊಂಡ್ರನ ಸಮಾಧಾನ ಅಂತ ಅನಿಸ್ತತಿ, ಇಲ್ಲಾಂದ್ರೆ ಅಷ್ಟೊಂದು ಕಂಫರ್ಟೇಬಲ್ ಅನಿಸೋದಿಲ್ಲ. ಹಾಗಾಗಿ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡೇನಿ. ಮ್ಯಾಲೆ ಸ್ವಲ್ಪ ಪೌಡ್ರನ್ನು ಹಚ್ಕೊಳಕತ್ತೀನಿ ನೋಡ್ರಿ. ಡೈಲಿ ಇವಾಗ ಇಷ್ಟನ್ನು ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ಪಾಂಡ್ಸ್ ಪೌಡ್ರ್ ಹಚ್ಕೊಳಕತ್ತೇನೆ ನೋಡ್ರಿ. ಒಂದೊಂದು ಸರಿ ಸಾನ್ವಿದು ಹಿಮಾಲಯ ಪೌಡ್ರ್ ಅದನ್ನು ಹಚ್ಕೊಂಡ್ಬಿಟ್ಟಿರ್ತೀನಿ. ಪೌಡ್ರ್ ಸ್ವಲ್ಪ ಕಡಿಮೆ ನಾನು ಯೂಸ್ ಮಾಡೋದು, ಅಷ್ಟೊಂದೇನು ಹಚ್ಕೊಳಂಗಿಲ್ಲ. ಇವಾಗ ತೊಗೊಂಡು ಬಂದಿನಿ ಮೊನ್ನೆ ಡಿಮಾರ್ಟಿಗೆ ಹೋದಾಗ. ಅದಕ್ಕೂ ಮುಂಚೆ ಅಂತೂ ನಾನು ಪೌಡ್ರ್ ಹಚ್ಕೊಳ್ತಾನೆ ಇರಲಿಲ್ಲ. ತೊಗೊಂಡು ಬಂದಿನಿಲ್ಲ ಅಂತೇಳಿ ಇವಾಗ ಹಚ್ಕೊಳಕತ್ತೇನೆ ನೋಡ್ರಿ. ಇಷ್ಟು ಹಚ್ಕೊಂಡು ಸ್ಟಿಕ್ಕರ್ ಒಂದು ಇಟ್ಕೊಂಡು ಶೃಂಗಾರ ಸ್ವಲ್ಪ ಹಚ್ಕೊಂಡಿರ್ತೀನಿ. ಆಮೇಲೆ ಲಿಪ್ ಬಾಮ್ ಒಂದು ಹಚ್ಕೊಂಡು ಬಿಟ್ಟಿರ್ತಾನೆ ನೋಡ್ರಿ. ಡೈಲಿ ಇಷ್ಟು ನೋಡ್ರಿ ನಂದು ಮೇಕಪ್ಪ. ಹೊರಗಡೆ ಹೋಗುವಾಗೂ ಅಷ್ಟೇ ನಾನು ಫೌಂಡೇಶನ್ನು ಕಾಂಪ್ಯಾಕ್ಟ್ ಆ ರೀತಿ ಎಲ್ಲ ಏನು ಹಚ್ಕೊಳ್ಳೋದಿಲ್ಲ. ತೊಗೊಂಡು ಬಂದು ಇಟ್ಕೊಂಡೇನಿ ಅಷ್ಟೇ, ಯಾವುದೂ ಹಚ್ಕೊಳ್ಳೋದಿಲ್ಲ. ಈ ರೀತಿ ಅಷ್ಟೇ ರೆಡಿಯಾಗಿ ಹೊರಗಡೆ ಹೋಗ್ಬೇಕಾರೆ ಒಂದು ಕಾಜಲ್ ಹಚ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಬಿಟ್ಟಿರ್ತಾನೆ ಅಷ್ಟೇ. ಲಿಪ್ಸ್ಟಿಕ್ ಒಂದು ನನಗೆ ಭಾಳ ಇಷ್ಟ ಆಗ್ತೈತಿ. ಹಾಗಾಗಿ ಅದನ್ನು ಜಾಸ್ತಿ ನಾನು ಯೂಸ್ ಮಾಡ್ತೀನಿ. ಹಂಗೆ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಮುಗಿಸಿ ಇವಾಗ ಅಡುಗೆ ಮನೆಗೆ ಬಂದೇನು ನೋಡ್ರಿ. ಇವತ್ತು ಅಡುಗೆ ಕೆಲಸನೂ ಜಾಸ್ತಿ ಇರಲಿಲ್ಲ. ಯಾಕಂದ್ರೆ ಮಧ್ಯಾಹ್ನನೂ ಊಟ ಸ್ವಲ್ಪ ಜಾಸ್ತಿನೇ ಆಗಿತ್ತು ಇವತ್ತು. ಹಾಗಾಗಿ ಬರೀ ಅನ್ನ ಸಾಂಬಾರು ಅಷ್ಟೇ ತಿಂದ್ರಾತಂತೇಳಿ ಅಂದ್ಕೊಂಡಿದ್ದೀವಿ. ಸಾರನೂ ಇತ್ತು, ಬರೀ ರೈಸ್ಗೊಂದು ಇಡಬೇಕಿತ್ತು. ಅದಕ್ಕಾಗಿ ನಾನು ನಿಧಾನಕ್ಕೆ ಕೆಲಸಗಳನ್ನ ಮಾಡ್ಕೊಳಕತ್ತಿದ್ನಿ. ಫಸ್ಟ್ ಇವಾಗ ಚಹಾ ಮಾಡ್ಕೊಳಕತ್ತೀನಿ ನೋಡ್ರಿ. ಚಹಾ ಕುಡಿದು ಆಮೇಲೆ ರೈಸ್ಗೊಂದು ಇಟ್ಟರೆ ಮುಗೀತು. ಇವತ್ತು ರಾತ್ರಿ ಅಷ್ಟೊಂದೇನು ಕೆಲಸ ಇಲ್ಲ. ಗ್ಯಾಸ್ ಸ್ಟವ್ದು ಲಿಂಕ್ ಕೊಡ್ರಿ ಅಂತೇಳಿ ಒಬ್ಬರು ಕಮೆಂಟ್ ಮಾಡಿದರು. ನಾನು ಗ್ಯಾಸ್ ಸ್ಟವ್ನ ಆನ್ಲೈನಲ್ಲಿ ತರಿಸ್ಕೊಂಡಿಲ್ಲ, ಇಲ್ಲೇ ಅಂಗಡೀಲಿ ತೊಗೊಂಡು ಬಂದೀನಿ. ಹಾಗಾಗಿ ಇದರ ಲಿಂಕ್ನ ಶೇರ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ನಾನು ಆನ್ಲೈನಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ತೊಗೊಂಡೆ ಅಂದ್ರೆ ಅದರದ್ದು ಲಿಂಕ್ ಇದ್ರೆ ನಾನು 100% ಶೇರ್ ಮಾಡಿರ್ತೀನಿ. ಆದರೆ ಇದನ್ನು ಅಂಗಡೀಲಿ ತೊಗೊಂಡಿರೋದ್ರಿಂದ ಲಿಂಕ್ ಇಲ್ಲ, ಹಾಗಾಗಿ ಶೇರ್ ಮಾಡಿಲ್ಲ. ಮತ್ತು ಇನ್ನೊಬ್ಬರು ತಟ್ಟೆ ಸ್ಟ್ಯಾಂಡ್ ಐತಲ್ಲ ನಮ್ಮ ಕಿಚನಲ್ಲಿ, ಆ ತಟ್ಟೆ ಸ್ಟ್ಯಾಂಡ್ದು ಲಿಂಕ್ನ ಶೇರ್ ಮಾಡಿರಿ ಅಂತ ಹೇಳಿದರು. ನಾನು ಅದನ್ನು ಹುಡುಕಿನಿ, ಆದರೆ ಅದು ಸೋಲ್ಡ್ ಔಟ್ ಆಗಿಬಿಟ್ಟತಿ. ಹಾಗಾಗಿ ಅದರ ಲಿಂಕ್ ಓಪನ್ ಆಗ್ಬತ್ತು. ಅದು
ಓಪನ್ ಆಗಿದ ತಕ್ಷಣ ನಾನು ಡೈಲಿ ನೋಡ್ತಿರ್ತೀನಿ, ಅವ್ರಿಗೆ ನಾನು ವಾಪಸ್ ರಿಪ್ಲೈ ಮಾಡಿದ್ದೀನಿ, ಅದು ಸೋಲ್ಡ್ ಔಟ್ ಆಗೈತಿ, ಲಿಂಕ್ ಬರವಾತು, ಅದು ಬಂದ ತಕ್ಷಣ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಅಂತೇಳಿ. ಆದರೆ ನಾನು ಡೈಲಿ ಚೆಕ್ ಮಾಡಾಕತ್ತೀನಿ, ಅದು ಲಿಂಕ್ ಅಂತೂ ಓಪನ್ ಆಗ್ಬತ್ತು. ಬೇರೆ ಅದಾವು, ಆದ್ರೆ ಬೇರೆ ಹೆಂಗಿರ್ತಾವೇನೋ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ತೊಗೊಂಡಿರೋ ಪ್ರಾಡಕ್ಟ್ ಚಲೋ ಐತಿ, ಅದಕ್ಕಾಗಿ ಅದನ್ನು ಕೇಳಿದ್ರು ಅವರು ಲಿಂಕ್ ಶೇರ್ ಮಾಡಿರಿ ಅಂತೇಳಿ. ಅದು ಓಪನ್ ಆಗಿದ ತಕ್ಷಣ ನಾನು ಶೇರ್ ಮಾಡ್ತೀನಿ. ಮತ್ತು ಇನ್ನೊಬ್ಬರು ಮ್ಯಾಟ್ದು ಲಿಂಕ್ನ ಶೇರ್ ಮಾಡಿರಿ ಅಂತೇಳಿದರು, ಅದ್ರ ಲಿಂಕ್ ಇತ್ತು, ಅದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಯಾವ್ದ್ಯಾವ್ದು ಇರ್ತೈತಲ್ಲ ಅದನ್ನು ಮಾತ್ರ ನಾನು ಲಿಂಕ್ ಎಲ್ಲ ಸಿಕ್ಕಿದ ತಕ್ಷಣ ಹಾಕ್ಬಿಟ್ಟಿರ್ತೀನಿ. ಒಂದಷ್ಟಂತೂ ನಾವು ಆನ್ಲೈನಲ್ಲಿ ತರಿಸಿರೋದಿಲ್ಲ, ಒಂದಷ್ಟು ಅಂಗಡಿ ಒಳಗೆ ತೊಗೊಂಡಿರ್ತೀವಿ, ಅದರದ್ದೆಲ್ಲ ಲಿಂಕ್ನ ಶೇರ್ ಮಾಡೋಕ್ಕಾಗಂಗಿಲ್ಲ. ಇವಾಗ ನಮ್ಮ ಮನೆಯವ್ರಿಗೆ ಹಾಲು ಮತ್ತು ಬೆಲ್ಲ ಕೊಡಕತ್ತೇನೆ ನೋಡ್ರಿ. ಇವಾಗಂತೂ ನಾನು ಬೂಸ್ಟು, ಹಾರ್ಲಿಕ್ಸು ಅದನ್ನೆಲ್ಲ ತರೋದು ನಿಲ್ಲಿಸ್ಬಿಟ್ಟನಿ. ಇವಾಗ ಸಾನ್ವಿಗೆ ಮತ್ತು ನಮ್ಮ ಮನೆಯವ್ರಿಗೆ ಬರೀ ಹಾಲು ಮತ್ತು ಬೆಲ್ಲ ಅಷ್ಟೇ ಕೊಡಾಕತ್ತೀನಿ. ಮನ್ಯಾಗನ ನಾನು ರಾಗಿ ಮಾಲ್ಟ್ ರೆಡಿ ಮಾಡ್ಬೇಕಂತ ಅಂದ್ಕೊಂಡೀನಿ, ಅದರದ್ದು ವೀಡಿಯೋನ ನಾನು ನೆಕ್ಸ್ಟ್ ಶೇರ್ ಮಾಡ್ಕೊಳ್ತೀನಿ. ಯಾಕಂತಂದ್ರೆ ಮನೇಲೇ ನಾವು ಎಲ್ಲ ಸಿರಿಧಾನ್ಯಗಳನ್ನ ಯೂಸ್ ಮಾಡಿಕೊಂಡು ಮಾಡಿರ ಅದು ಹೆಲ್ತ್ಗೂ ಒಳ್ಳೆಯದು. ಹಾಗಾಗಿ ಹಾರ್ಲಿಕ್ಸು ಬೂಸ್ಟು ಏನೋ ತರಿಸೋದು ಬೇಡ ಇನ್ಮೇಲೆ ಅಂತೇಳಿ ರಾಗಿ ಮಾಲ್ಟ್ ಮಾಡ್ತೀನಿ. ಅದನ್ನು ನಾನು ಮುಂದೆ ಯಾವತ್ತು ಮಾಡ್ತೀನಲ್ಲ ಅವತ್ತು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಂತ. ಇವಾಗ ನಾನು ಚಹಾ ಕುಡಿಯಕತ್ತೀನಿ ನೋಡ್ರಿ. ತಂಡಿರೋದಕ್ಕೆ ಬಿಸಿ ಬಿಸಿ ಚಹಾ ಸಂಜೆ ಮುಂದೆ ಕುಡಿದ್ರನ ಸಮಾಧಾನ ಅಂತ ಅನಿಸ್ತತಿ. ಹಾಗಾಗಿ ಚಹಾ ಮಾಡಿಕೊಂಡು ಕುಡಿದು ಬಟ್ಟೆಗಳಿದ್ದು ಎಲ್ಲ ಅವನ್ನೆಲ್ಲ ಇವಾಗ ಮಡಿಸಿ ಎತ್ತಿಟ್ಕೊಳಕತ್ತೀನಿ. ನಾನು ಅವತ್ತಿನ ಬಟ್ಟೆ ಅವತ್ತನ ಮಡಿಸಿ ಇಟ್ಬಿಡ್ತೀನಿ, ಯಾಕಂತಂದ್ರೆ ಅಲ್ಲಿ ಇಲ್ಲಿ ಇಟ್ಬಿಟ್ನೆ ಅಂದ್ರೆ ನನಗೆ ಅವನ್ನ ಮಡ್ಸೋಕೆ ಇಂಟ್ರೆಸ್ಟ್ ಬರೋದನ್ನ ಇಲ್ಲ. ಹಾಗಾಗಿ ಅವ್ನು ನಾನು ಮಡಿಸಿನ ಒಳಗೆ ತೊಗೊಂಡು ಹೋಗ್ಬಿಡ್ತೀನಿ. ಹಂಗೆ ಹೋಗಿ ತೊಗೊಂಡೊಳಗೆ ರೂಮ್ ಒಳಗೆ ಇಟ್ಟನೆ ಅಂದ್ರೆ ನನಗೆ ಆಮೇಲೆ ಮಡ್ಸೋಕನಾಗೋದಿಲ್ಲ, 1-2 ದಿವಸ ಆದರೂ ಅಲ್ಲೇ ಬಿದ್ದಿರ್ತಾವ. ಅದಕ್ಕಾಗಿ ಹಂಗೆ ಆಗೋದು ಬೇಡ ಅಂಥೇಳಿ ಇಲ್ಲೇ ಟಿ ವಿ ಮುಂದೆ ಎಲ್ಲನೂ ತಂದು ಒಗೆದ್ಬಿಟ್ಟಿರ್ತೀನಿ. ಅವು ಕಾಲಾಗಿದ್ದು ಅಂದ್ರೆ ಬೇಗ ಮಡಿಸಿ ಎತ್ತಿಡ್ಬೇಕಂತ ಅನಿಸ್ತತಿ, ಅದಕ್ಕಾಗಿ ಅಲ್ಲೇ ನಾನು ತಂದು ಹಾಕೊಂಡ್ಬಿಟ್ಟಿರ್ತೀನಿ. ಇವಾಗ ಟಿ ವಿ ನೋಡ್ಕೊತ ನೋಡ್ರಿ ನಾನು ಬಟ್ಟೆನೆಲ್ಲ ಮಡಿಸಿ ಎತ್ತಿಟ್ಕೊಳಕತ್ತೀನಿ. ಒಂದೇ ಒಂದು ವಾರ್ಡ್ರೋಬ್ ಇರೋದ್ರಿಂದ ನನಗಂತೂ ಬಟ್ಟೆ ಜೋಡಿಸಿಡೋದು ಒಂಥರ ಟೆನ್ಷನ್ ಅಂತ ಹೇಳ್ಬೋದು. ಈ ಮನೆ ಒಳಗೆ ಬಟ್ಟೆ ಜಾಸ್ತಿ ಅದಾವ, ಆದ್ರೆ ಒಂದೇ ಒಂದು ವಾರ್ಡ್ರೋಬ್ ಐತಿ, ಅದರೊಳಗೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಇಡಬೇಕು. ಎಲ್ಲನೂ ಅದರೊಳಗೆ ನೋಡ್ರಿ ಅಡ್ಜಸ್ಟ್ ಮಾಡಿಕೊಂಡು ಬಟ್ಟೆಗಳನ್ನ ನಾನು ಜೋಡಿಸ್ಕೊಂಡಿರ್ತೀನಿ. ಸಾನ್ವಿಯನ್ನು ಈ ಕಡೆ ಹಾಲು ಬೆಲ್ಲ ಅವ್ರ ಅಪ್ಪಗೆ ಹಾಕ್ಕೊಟ್ಟಿದ್ನಲ್ಲ, ಅದ್ರೊಳಗೆ ಸ್ವಲ್ಪ ಹಾಲು ಇಸ್ಕೊಂಡು ಅದ್ರೊಳಗೆ ಬಿಸ್ಕೆಟ್ ಎತ್ಕೊಂಡು ತಿನ್ನತ್ತಾಳೆ ನೋಡ್ರಿ. ಆಕಿ ಯಾವಾಗಾರ ಅಷ್ಟು ತಿಂತಾಳು, ಡೈಲಿ ಬಿಸ್ಕೆಟು ಚಹಾ ಆ ಥರ ಎಲ್ಲ ರೂಢಿ ಇಲ್ಲ. ಯಾವಾಗಾರ ಒಂದು ಸರಿ ತಿನ್ನಬೇಕು ಅಂತ ಅನಿಸ್ದಾಗಷ್ಟ ಚಹಾ ಮತ್ತು ಅಲ್ಲ ಹಾಲು ಬೆಲ್ಲ ಏನದು ಬಿಸ್ಕೆಟು ಎತ್ಕೊಂಡು ತಿನ್ನತ್ತಾಳು. ಆಕೆಗೂ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕು. ಹಂಗೆ ಬಟ್ಟೆ ಎಲ್ಲ ಮಡಿಸಿ ಎತ್ತಿಟ್ಕೊಂಡು ರೈಸ್ಗಿಟ್ಟೆ ನೋಡ್ರಿ. ಈಗ ಸಾಂಬಾರನ್ನು ಕುದಿಸಿ ತೆಗೆದಿಟ್ಟಿದ್ನಿ. ಇವಾಗ ನೋಡ್ರಿ ಕಿಚನ್ ಹೆಂಗೈತೆ ನಂದು, ಇದನ್ನೆಲ್ಲನೂ ಇವಾಗ ನಾನು ಕ್ಲೀನ್ ಮಾಡ್ಕೋಬೇಕು. ಯಾಕಂದ್ರೆ ದಿನ ಸಂಜೆಗೆ ನಾನು ಪಾತ್ರೆ ತೊಳಿತಿದ್ನಿ, ಆದರೆ ಇವತ್ತು ತೊಳೆದಿಲ್ಲ. ಇನ್ಮೇಲೆ ಎಲ್ಲ ನೋಡ್ರಿ ಪಾತ್ರೆ ಎಲ್ಲ ತೊಳೆದು ಇವಾಗ ಕ್ಲೀನ್ ಮಾಡಿದ್ದೀನಿ. ಕಿಚನ್ನ ಸ್ವಲ್ಪ ಕ್ಲೀನ್ ಆಗೈತಿ. ಈಗ ರಾತ್ರಿ ಮಲಗುವಾಗಂತೂ ಫುಲ್ ಕ್ಲೀನ್ ಮಾಡಿ ಮಲಗ್ತೀನಿ. ಪಾತ್ರೆ ಎಲ್ಲ ತೊಳೆದು ಬಂದು ಇವಾಗ ಸಾನ್ವಿಗೆ ಊಟ ಮಾಡ್ಸಕತ್ತೇನೆ ನಾನು, ಅನ್ನ ಸಾಂಬಾರು. ಅಕ್ಕಿ ಬೇಗನೆ ಊಟ ಮಾಡ್ತೀನಿ ಅಂತ ಅನ್ನಕತ್ಲಿ ಇವತ್ತು, ಹಾಗಾಗಿ ಅನ್ನ ಸಾಂಬಾರಕ್ಕಿ ಊಟ ಮಾಡ್ಸತ್ತೆ ನೋಡ್ರಿ. ಬೇರೆ ಏನಾದರೂ ಮಾಡಿರಕ್ಕಿ ಅಷ್ಟು ಊಟ ಮಾಡ್ತೇನೆ ಅನ್ನೋದಿಲ್ಲ. ಅನ್ನ ಸಾಂಬಾರು ಒಂದಿತ್ತಂದ್ರೆ ಆಕಿ ಊಟ ಉಣಿಸ್ಬಾ ಅಂತೇಳಿ ಕರೆಯತ್ತಿರ್ತಾಳೆ ನಾನು. ಹಾಗಾಗಿ ಆಕಿಗೆ ಬೇಗ ಊಟ ಮಾಡ್ಸಕತ್ತೇನೆ ನೋಡ್ರಿ ಇವತ್ತು. ಇನ್ನು ನಮ್ಮ ಮನೆಯವರು ಸ್ವಲ್ಪ ವಾಕಿಂಗ್ ಮಾಡಕತ್ತಾರು. ಬೆಳಗ್ಗೆ ಒಂದೊಂದು ಸರಿ ಟೈಮ್ ಇತ್ತಂದ್ರೆ ಬೆಳಗ್ಗೆನ ವಾಕಿಂಗ್ ಮಾಡಿರ್ತಾರೋ, ಬೆಳಗ್ಗೆ ಏನಾದರೂ ಟೈಮ್ ಸಿಗಲಿಲ್ಲ ಅಂತಂದ್ರೆ ಸಂಜೆ ಮುಂದೆ ಬಂದು ವಾಕ್ ಮಾಡಿರ್ತಾರೋ. ಹಾಗಾಗಿ ಅವರು ಬಂದರು 7 ಗಂಟೆಗೆ ಬಂದು ವಾಕಿಂಗ್ ಮಾಡಕತ್ತಾರು. ನಾನು ಇವಾಗ ಸಾನ್ವಿಗಿಲ್ಲೇ ಹೊರಗಡೆ ಊಟ ಮಾಡ್ಸಕತ್ತೀನಿ ನೋಡ್ರಿ. ಇನ್ನು ಅವ್ರದ್ದು ವಾಕಿಂಗ್ ಮುಗಿದಾದ್ಮೇಲೆ ನಾನು ಅವರಿಬ್ಬರು ಕೂಡಿ ಊಟ ಮಾಡಬೇಕು. ಮತ್ತು ನಾಳೆ ಸಂಡೇ ಇರೋದ್ರಿಂದ ಮತ್ತು ಸಾನ್ವಿಗೇನು ರಜೆ ಇರ್ತೈತಿ. ಹಾಗಾಗಿ ತಲೆಗೆ ಸ್ವಲ್ಪ ನಾನು ಮೆಹಂದಿ ಹಚ್ಕೋಬೇಕಂತ ಅಂದ್ಕೊಂಡು, ಸ್ಕೂಲ್ ಇರೋ ಟೈಮಲ್ಲಾದ್ರೆ ಮೆಹಂದಿ ಹಚ್ಕೊಂಡು ಮತ್ತು ಈ ಕಡೆ ಎಲ್ಲ ಕೆಲಸ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ಹಿಡಿತೈತಿ. ಮತ್ತು ಮೆಹಂದಿ ಹಚ್ಕೊಂಡ್ಮೇಲೆ ಹೊರಗಡೆ ಎಲ್ಲ ಹೋಗೋಕ್ಕಾಗೋದಿಲ್ಲ, ಸಾನ್ವಿನ ಸ್ಕೂಲಿಗೆ ಬಿಡೋದಿರ್ತೈತಿ ಮತ್ತು ಕರ್ಕೊಂಡು ಬರೋದಿರ್ತೈತಿ. ಹಾಗಾಗಿ ನಾನು ಸ್ಕೂಲ್ ಇರೋ ಟೈಮಲ್ಲೆಲ್ಲ ಆ ಥರ ಕೆಲಸಗಳನ್ನ ಇಟ್ಕೊಳ್ಳೋದಿಲ್ಲ. ಸ್ಕೂಲ್ ರಜೆ ಇದ್ದಾಗನ ತಲೆಗೆ ಮೆಹಂದಿ ಹಚ್ಕೊಳ್ಳೋದಿಲ್ಲ, ಇದ್ರೆ ಆವಾಗನ ಮೆಹಂದಿ ಹಚ್ಕೊಂಡಿರ್ತೀನಿ. ಭಾಳ ದಿವಸ ಆಯಿತು ಒಂದು ಪ್ಯಾಕೆಟ್ ತಂದಿಟ್ಕೊಂಡು, ಒಂದು 5-6 ತಿಂಗಳಾಯ್ತು ಅನಿಸ್ತತಿ ಆ ಮೆಹಂದಿ ಪ್ಯಾಕೆಟ್ ತಂದಿಟ್ಕೊಂಡು. ಆದರೆ ನಾನು ಹಚ್ಕೊಳಕ್ಕೆ ಟೈಮ್ ಆಗತ್ತಿರಲಿಲ್ಲ. ಇವತ್ತು ಕಲಸಿಟ್ಟು ನಾಳೆ ಹಚ್ಕೊಳ್ಳೇಬೇಕಂತೇಳಿ ಮೆಹಂದಿನ ಇವತ್ತು ರಾತ್ರಿ ಕಲಸಿಡಬೇಕು. ನಾನು ಯಾವ ರೀತಿ ಮೆಹಂದಿನ ಕಲಿಸ್ತೇನೆ ಅಂಥೇಳಿ ತೋರಿಸ್ತೇನೆ ನಿಮಗೆ. ಇವಾಗ ಊಟ ಎಲ್ಲ ಆದಮೇಲೆ ಪಾತ್ರೆನೆಲ್ಲ ತೊಳ್ಕೊಳಕತ್ತೇನೆ ನೋಡ್ರಿ. ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಳಕತ್ತೀನಿ. ಇವತ್ತು ಮಧ್ಯಾಹ್ನ ದೋಸೆಗೆ ನೆನೆಸ್ಬೇಕು ಅಂತ ಅಂದ್ಕೊಂಡು, ಆದ್ರೆ ಹಿಂಗೆ ವೀಡಿಯೋಸ್ ಮಾಡ್ತಾ ಮರ್ತ ಹೋಗ್ಬಿಡ್ತು. ದೋಸೆಗೆ ನೆನೆ ಹಾಕಲೇ ಇಲ್ಲ ನಾನು.
ಸಂಡೇ ಇದ್ದಾಗ ಆ ಥರ ದೋಸೆ ಏನಾದರೂ ಮಾಡಿಬಿಟ್ರೆ ಸ್ವಲ್ಪ ಕೆಲಸ ಇರೋದಿಲ್ಲ. ಇಲ್ಲಂತಂದ್ರೆ ಮತ್ತು ರೊಟ್ಟಿ ಮಾಡು, ಚಪಾತಿ ಮಾಡು, ನಾಷ್ಟ ಒಂದು ಮಾಡು ಈ ರೀತಿ ಇರ್ತೈತಿ. ಆದರೆ ನೋಡಿರಿ ಇವತ್ತು ನೆನೆಸ್ಬೇಕು ಅಂದ್ಕೊಂಡಾಗಲೇ ಇಲ್ಲ. ಹಾಗಾಗಿ ನಾಳೆ ನಾಷ್ಟಕ್ಕೆ ನಾನು ವಡೆ ಮಾಡ್ಬೇಕಂತ ಅಂದ್ಕೊಂಡು ವಡೆ ಹಿಟ್ಟು ಊರಿಂದ ತೊಗೊಂಡು ಬಂದಿದ್ದೀವಿ. ದೀಪಾವಳಿಗೆ ಹೋಗಿದ್ನಲ್ಲ ಅವಾಗ ತೊಗೊಂಡು ಬಂದಿದ್ದು ನಾನು. ಒಂದು 2 ಸರಿ ಆಗೋಷ್ಟು ಅಷ್ಟು ತೊಗೊಂಡು ಬಂದಿದ್ನಿ. ಒಂದು ಸಲ ಅಂತೂ ಆಲ್ರೆಡಿ ಮಾಡಿದ್ನಿ, ಇನ್ನೊಂದು ಸಲ ಮಾಡುವಷ್ಟು ಉಳಿದಿತ್ತು. ನಾನು ಊರಿಗೆಲ್ಲ ಹೋಗ್ಬಿಟ್ನಲ್ಲ, ಹಾಗಾಗಿ ಮಾಡಿರಲಿಲ್ಲ. ಭಾಳ ದಿವ್ಸ ಇಟ್ಟರೆ ವಡೆ ಹಿಟ್ಟೆಲ್ಲ ಜಿಗಟ್ ಆರ್ಬಿಡ್ತತಿ, ವಡೆ ಅಷ್ಟೊಂದು ಚಲೋ ಆಗೋದಿಲ್ಲ. ಹಾಗಾಗಿ ನಾಳೆ ಹೆಂಗೂ ದೋಸೆ ಮಾಡೋಕೆ ನೆನೆಸ್ಬೇಕು ಅಂದ್ಕೊಂಡಿದ್ನಿ, ಆದರೆ ನೆನ್ಸೋಕ್ಕಾಗಿರಲಿಲ್ಲ. ವಡೆ ನಾನು ಮಾಡಿಬಿಟ್ರಾತು ನಾಷ್ಟಕ್ಕೆ ಅಂಥೇಳಿ ವಡೆ ಹಿಟ್ಟನ್ನು ರಾತ್ರಿ ನಾನು ಕಲಸಿ ಇಟ್ಕೋಬೇಕು. ವಡೆ ಹಿಟ್ಟನ್ನ ರಾತ್ರಿನೇ ಕಲಸಿಟ್ರೆ ಬೆಳಗ್ಗೆ ಮಾಡೋಕೆ ಈಸಿ ಆಗ್ತತಿ. ನಾವು ಅವಾಗ ಕಲಸಿ ಅವಾಗ ಮಾಡ್ತೇವಂದ್ರೆ ವಡೆ ಚಲೋ ಆಗೋದಿಲ್ಲ. ಅದಕ್ಕೆ ರಾತ್ರಿ ನೋಡಿರಿ ಕಲಸಿ ಇಡ್ತೀನಿ. ಪಾತ್ರೆ ಎಲ್ಲ ತೊಳೆದು ವಡೆ ಹಿಟ್ಟಷ್ಟು ನಾದಿ ಮತ್ತು ಮೆಹಂದಿ ಅಷ್ಟು ಕಲಿಸ್ಬೇಕು ನೋಡಿರಿ. ಇಷ್ಟು ಕೆಲಸ ಐತಿ ಇವತ್ತು ರಾತ್ರಿ. ಅಡುಗೆ ಕೆಲಸ ಒಂದಿರಲಿಲ್ಲ, ಆದ್ರೆ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳು ಭಾಳ ಇದ್ದು ಅವನ್ನೆಲ್ಲನೂ ಹಂಗೆ ಟಿ ವಿ ನೋಡ್ಕೊತ ನಾನು ಮುಗಿಸ್ಕೊಂಡು. ಇವತ್ತು ಬೇರೆ ಶನಿವಾರ ಆಗಿರೋದ್ರಿಂದ ಬಿಗ್ ಬಾಸ್ 9 ಗಂಟೆಗೇ ಇತ್ತು. ಬಿಗ್ ಬಾಸ್ ನೋಡ್ಕೊಂಡು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೇನೆ. ಅಡ್ವರ್ಟೈಸ್ ಬಂದಾಗ ಬಂದು ಕೆಲಸ ಮಾಡ್ಕೊಳ್ಳೋದು, ಮತ್ತು ಅಡ್ವರ್ಟೈಸ್ ಮುಗೀತಂದ್ರೆ ಹೋಗಿ ನೋಡೋದು, ಈ ರೀತಿ ಮಾಡ್ತೇನೆ ನಾನು. ಡೈಲಿ ಸ್ವಲ್ಪ ಮಿಸ್ ಆಗ್ತತಿ, ಆದರೆ ಸ್ಯಾಟರ್ಡೆ ಸಂಡೇ ಅಂತೂ ಮಿಸ್ ಮಾಡೋದಿಲ್ಲ ನೋಡಿರಿ. ಯಾಕಂದ್ರೆ ಸುದೀಪ್ ಸರ್ ಎಷ್ಟು ಚಂದ ನಡೆಸ್ಕೊಡ್ತಾರಲ್ಲ ಪ್ರೋಗ್ರಾಮು, ಮತ್ತು ಅವರು ಇದು ಲಾಸ್ಟ್ ಸೀಸನು, ಈ ನೆಕ್ಸ್ಟ್ ಸೀಸನ್ಗೆಲ್ಲ ಇರೋದಿಲ್ಲ. ಹಾಗಾಗಿ ನಾವಂತೂ ಮಿಸ್ ಮಾಡಿದೆ. ಸ್ಯಾಟರ್ಡೆ ಸಂಡೇ ಎಪಿಸೋಡ್ನ ನೋಡ್ತೀವಿ ನೋಡಿರಿ. ಇವಾಗ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡೀನಿ. ಇವಾಗ ಮೆಹಂದಿಗೆ ಕಲ್ಸಕ್ಕೆ ನೋಡಿರಿ 1 ಚಮಚದಷ್ಟು ಮೆಂತ್ಯ ಕಾಳು ಹಾಕ್ಕೊಂಡೀನಿ. ಆಮೇಲೆ 1 ಚಮಚದಷ್ಟು ಅಕ್ಕಿ ಹಾಕ್ಕೊಳತ್ತೇನೆ ನೋಡಿರಿ. ಆಮೇಲೆ 2 ರಿಂದ 3 ಚಮಚದಷ್ಟು ಟೀ ಪೌಡ್ರ್ ಹಾಕ್ಕೊಳಕತ್ತೀನಿ. ಇಷ್ಟು ಹಾಕ್ಕೊಂಡು ಇದಕ್ಕೆ ನೀರು ಹಾಕಿ ನಾವು ಇದನ್ನು ಕುದಿಸ್ಕೋಬೇಕು. ಸಣ್ಣ ಉರಿಯಲ್ಲಿಟ್ಟು 10 ನಿಮಿಷ ನಾವು ಇದನ್ನು ಕುದಿಸ್ಕೋಬೇಕು. ಅದು ಚಂದಾಗ ಎಲ್ಲ ರಸ ಬಿಡ್ತತಿ. ಆಮೇಲೆ ಅದನ್ನು ಸೋಸ್ಕೊಂಡು ನಾವು ಇದರೊಳಗೆ ಮೆಹಂದಿ ಕಲಿಸ್ಕೋಬೇಕು ನೋಡಿರಿ. ಬೇಕಂದ್ರೆ ನಾವು ಬೆಳಗ್ಗೆ ಅದಕ್ಕೆ ಮೊಸರು ಆ್ಯಡ್ ಮಾಡ್ಕೋಬೋದು, ಮತ್ತು ಮೊಟ್ಟೆ ಬೇಕಂದ್ರೆ ಮೊಟ್ಟೆ ನಾನು ಆ್ಯಡ್ ಮಾಡ್ಕೋಬೋದು. ಆದರೆ ನಾನು ಅದು ಯಾವುದೂ ಹಾಕ್ಕೊಳ್ಳೋದಿಲ್ಲ, ಬರೀ ಇಷ್ಟನ್ನು ಕಲಸಿಟ್ಟಿರ್ತಾನಲ್ಲ ಇದನ್ನಷ್ಟ ನಾನು ತಲೆಗೆ ಹಚ್ಕೊಂಡ್ಬಿಟ್ಟಿರ್ತೀನಿ ನೋಡಿರಿ. ಇವಾಗ ಚಂದಾಗ ಕುದ್ದತ್ತಿದು. ಇವಾಗ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮೆಹಂದಿನ ಕಲಿಸ್ಕೋಬೇಕು. ನಾನು ನೂಪುರ್ ಮೆಹಂದಿನ ಯೂಸ್ ಮಾಡ್ತೇನೆ ನೋಡಿರಿ. ಸುಮಾರು ವರ್ಷದಿಂದ ನಾನು ಒಂದು ಮೆಹಂದಿನ ಯೂಸ್ ಮಾಡ್ತೀನಿ. ಅದರ ಮುಂಚೆ ಭಾಳ ಹಚ್ಕೋತಿದ್ನಿ. ಇತ್ತೀಚೆಗೆ ನನಗೆ ಅಷ್ಟೊಂದು ಹಚ್ಕೊಳಕ್ಕೆ ಟೈಮ್ ಸಿಗ್ವಾತು. ಇಲ್ಲಾಂದ್ರೆ ಮುಂಚೆ 15 ದಿವ್ಸಕ್ಕೆ ಒಂದು ಸರಿ ಅಂತೂ ಮಿಸ್ ಮಾಡ್ದೆ ನಾನು ತಲೆಗೆ ಮೆಹಂದಿ ಹಚ್ಕೊಳ್ತಿದ್ನಿ ನೋಡಿರಿ. ಇವಾಗ ಒಂದು ಸಣ್ಣ ಪ್ಯಾಕೆಟ್ ಅಷ್ಟೇ ತೊಗೊಂಡು ಬಂದಿದ್ದು ಅಷ್ಟನ್ನು ಇವಾಗ ಕಲಸಿ ಇಡಾಕತ್ತೀನಿ. ನಾನು ಇದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಏನು ಹಾಕ್ಕೊಳ್ಳೋದಿಲ್ಲ. ಇದೇನು ನಾವು ಕುದಿಸಿದ್ದೀವಲ್ಲ ಡಿಕಾಕ್ಷನ್ ಎಲ್ಲ ಹಾಕಿ ಬರೀ ಅಷ್ಟು ನೀರೊಳಗೆ ನಾನು ಇದನ್ನು ಕಲಿಸ್ಕೊಂಡಿರ್ತೇನೆ ನೋಡಿರಿ. ಇವಾಗ ಅಂದರೆ ಪೂರಾ ಇದನ್ನು ನಾವು ತೆಳ್ಳಗೆ ಕಲಿಸ್ಕೋಬಾರ್ದು, ಒಂಚೂರು ಗಟ್ಟಿನೇ ಇರಬೇಕಿದು. ತೀರಾ ತೆಳ್ಳಗಾಗ್ಬಿಡುತ್ತೆ ಅಂದ್ರೆ ಹಚ್ಕೊಂಡಾದ್ಮೇಲೆ ಇದು ಸೋರಕ್ಕೆ ಸ್ಟಾರ್ಟ್ ಆಗಿಬಿಡ್ತತಿ. ಆವಾಗ ಬೇಗ ಸ್ನಾನ ಮಾಡಬೇಕು ಅಂತ ಅನಿಸ್ತತಿ. ಅದಕ್ಕಾಗಿ ಒಂಚೂರು ಗಟ್ಟೆಗನ ನಾನು ಇದನ್ನು ಕಲಿಸ್ಕೊಳಕತ್ತೀನಿ. ಗಟ್ಟೆ ಅಂದ್ರೆ ಪೂರಾ ಗಟ್ಟೆನೂ ಕಲಿಸ್ಕೋಬಾರ್ದು ನೋಡಿರಿ. ಈ ರೀತಿ ಇವಾಗ ನಾನು ಕಲಿಸ್ಕೊಳಕತ್ತೀನಿ. ಕೈಯಿಂದನೂ ನಾವು ಕಲಿಸ್ಕೋಬೋದು, ಆದರೆ ನಾನು ಇದು ಎಗ್ ಬೀಟರ್ ಐತಲ್ಲ ಅದರೊಳಗೆ ಕಲಿಸ್ಕೊಂಡೇನಿ. ವಿಟಮಿನ್ ಇ ಟ್ಯಾಬ್ಲೆಟ್ ಬರ್ತಾವಲ್ಲ ಅವನ್ನೂ ಹಾಕ್ಕೋಬೋದು ನೋಡಿರಿ ಇದ್ರೊಳಗೆ. ನನ್ನ ಹತ್ರ ಟ್ಯಾಬ್ಲೆಟ್ ಇದ್ದು ಅವ, ಆದರೆ ನನಗೆ ಮರ್ತೋಯ್ತು ಹಾಕ್ಕೊಳ್ಬೇಕಾದ್ರೆ, ಮೆಹಂದಿ ಹಚ್ಕೋಬೇಕಾದ್ರೆ ನಾನು ಮರ್ತುಬಿಟ್ನಿ ನೋಡಿರಿ. ಈ ರೀತಿ ನಾನು ಕಲಸಿ ಇಟ್ಕೊಂಡೀನಿ. ಇವಾಗ ಇನ್ನು ಇಷ್ಟ ಕೆಲಸ ಮುಗೀತು ನೋಡಿರಿ ಇವತ್ತಿಂದೆಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಿಗೋಣ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್.